ನಮಸ್ಕಾರ ಕನ್ನಡ ಮನುಷ್ಯಗಳಿಗೆ, ವೆಲ್ಕಮ್ ಟು ರಾ ಪ್ರವೀಣ್ ವ್ಲಾಗ್ಸ್. ಇದು ನನ್ನ ಫಸ್ಟ್ ವ್ಲಾಗು. ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಒಬ್ಬ ಹೊಸ ಇನ್ಫ್ಲೂಯೆನ್ಸರು, ಯೂಟ್ಯೂಬರು ಆ ಥರ ಏನಿಲ್ಲ. ದಿನನಿತ್ಯ ಏನಿದೆಯೋ ನನ್ನ ಜೀವನ ಹೆಂಗೆ ನಡೆಯುತ್ತೋ ಅದು ನಿಮ್ಮ ಮುಂದೆ ತೋರಿಸ್ಬೇಕು ಅಂದ್ಕೊಂಡು ಇಷ್ಟಪಡ್ತಾ ಇದ್ದೆ. ನಿಮ್ಮ ಈ ಸಣ್ಣ ಒಂದು ಸಪೋರ್ಟ್ ನನ್ನ ಮೇಲೆ ಇರಲಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಮರಿಬೇಡಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಇನ್ನೊಂದು, ನಿಮಗೆ ಇವತ್ತು ಒಟ್ಟಿನಲ್ಲಿ 3 ಸಸ್ಪೆನ್ಸ್ ಇದೆ. ಏನು ಆ 3 ಸಸ್ಪೆನ್ಸು ನಿಮ್ಗೆ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡ್ತಾ ಇರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಬನ್ನಿ ಸ್ಟಾರ್ಟ್ ಮಾಡೋದ. ಅದಕ್ಕಿಂತ ಮುಂಚೆ ನಡೀರಿ, ಈಗ ನಾನು ರೆಡಿ ಆಗಿದ್ದೀನಿ. ಬೆಳಗ್ಗೆ 5:30 ಆಗಿದೆ. ನಮ್ಮ ಮಾವನ ಮನೆ ಹತ್ರ ಹೋಗಬೇಕು. ಅಲ್ಲಿಂದ ಮೊದಲನೇ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಆಮೇಲೆ ಮಿಕ್ಕಿದೇನು ಮುಂದಕ್ಕೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಲಕ್ಷ್ಮೀ ದೇವ್ರನ್ನ ನೋಡ್ಕೊತೀನಿ. ನೋಡಿ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಎದ್ದು ನೋಡಿ ಇವ್ರು ನೋಡಿಕೊಂಡೆ ನನ್ನ ದಿನನಿತ್ಯ ಜೀವನ ನಡೀತಾ ಇರುತ್ತೆ, ಸ್ಟಾರ್ಟ್ ಆಗುತ್ತೆ. ಈಗ ನಾವು ಹೋಗೋದ ನಮ್ಮ ಮಾವನ ಮನೆ ಹತ್ರ. ಹೋಗಿ ನಿಮ್ಗೆ ಅಲ್ಲಿ ಸಿಗ್ತೀನಿ. ಬಂದೆ, ಈಗ ನಮ್ಮ ಮಾವನ ಮನೆ ಹತ್ರ ಬಂದಿದ್ದೀನಿ. ಊರಬ್ಬ ನಡೀತಾ ಇದೆ. ನಮ್ಮ ಮಾವಿನ ಫುಲ್ಲಾಗಿ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ. ನಡೀರಿ ತೋರಿಸ್ತೀನಿ ರಂಗೋಲಿ ಹೆಂಗಿದೆ ಅಂದ್ಬಿಟ್ಟು. ಈಗ ಮುಂದಕ್ಕೆ ಹೋಗೋದ. ನಡ್ರಿ ಫ್ರೆಂಡ್ಸ್, ನಮ್ಮ ಮಾವಿನ ನೋಡಿ ಅಲ್ಲಿ ಕೂತ್ಕೊಬಿಟ್ಟವ್ರೆ. ಏನೋ ದೇವ್ರಿಗೆಲ್ಲ ಫುಲ್ಲಾಗಿ ಅಲಂಕಾರ ಮಾಡ್ತವ್ರೆ. ಕೇಳೋದ ಏನು ಮಾಡ್ತವ್ರೆ ನೋಡೋದ. ಏನ್ ಮಾಮಿ, ದೇವ್ರಿಗೆಲ್ಲ ಪೂಜೆ ಮಾಡ್ಬಿಟ್ಟಿದ್ದೀರಾ? ಏನು ವಿಶೇಷ ಇವತ್ತು ಫುಲ್ಲು? ನೋಡ್ರಿ, ಈಗ ನಮ್ಮ ಮಾವ ಏನು ಮಾಡ್ತಾವ್ರು ನೋಡೋದ. ನಮ್ಮ ಮಾವ ಇಲ್ಲ ಅಂತ ಕಾಣಿಸುತ್ತೆ, ಹೋಗಿದ್ದಾರೆ. ಏರಿಯಾದಲ್ಲಿ ಫುಲ್ ತಿರ್ಗಾಡ್ತಾ ಇರ್ತಾರೆ. ಮಕ್ಳು ಏನು ಮಾಡ್ತಾವ್ರು ನೋಡೋದ. ನಡ್ರಿ ಫ್ರೆಂಡ್ಸ್, ಇಬ್ರು ಮಲಗ್ಬಿಟ್ಟಿದ್ದಾರೆ ಫುಲ್ಲಾಗಿ. ಮಕ್ಳಿಗೆ ಡಿಸ್ಟರ್ಬ್ ಮಾಡೋರು ಬೇಡ, ಮಲ್ಕೊಳ್ಳಿ. ಇಲ್ಲ ಮಕ್ಳನ್ನ ಈಗ ಎಬ್ಬರಿಸ್ಬಿಟ್ರೆ ನಮ್ಮ ಮಾಮಿಗೆ ಅಷ್ಟೇ, ಆಮೇಲೆ ಕೆಲಸ ಮಾಡಕ್ಕಂತೂ ಕೊಡಲ್ಲ. ಯಾವ ಮಕ್ಳಿಗೆಲ್ಲ ಮಲಗಿಸ್ಬಿಟ್ಟಿದ್ದೀರಾ, ಎಬ್ಬರಿಸಿಲ್ಲ, ಸ್ನಾನ ಮಾಡಿಸಿಲ್ಲ. ನೀವು ಮಾತ್ರ ಕ್ಲೀನಾಗಿ ಸ್ನಾನ ಮಾಡ್ಕೊಬಿಟ್ಟಿದ್ದೀರಾ. ಹೋಗ್ಲಿ, ಇಲ್ಲಿ ಕ್ಯಾಮ್ರಾದಾರ ನೋಡಿ ಆಯ್ ಅಂದ್ಬಿಡಿ ಎಲ್ಲರಿಗೂ ಒಂದ್ಸರಿ. ನೋಡಿ, ನಮ್ಮ ಮಾವ ಬಂದ್ರು. ಈಗ ನಮ್ಮ ಮತ್ತೆ ಕರೀತವ್ರೆ, ಮಿಸ್ಟರ್ ಸುರೇಶ್ ಸಿಂಗ್. ರಾಜ್ಕುಮಾರ. ನೋಡಿ, ನಮ್ಮ ಮಾವ ಬಂದ್ರು. ಬಂದಿದ ತಕ್ಷಣ ಏನೋ ಮಾರ್ಕಿಂಗ್ ಅಂತ ಏನೇನೋ ಮಾಡ್ತಾ ಇದಾರೆ. ಏನಪ್ಪ ಮಾಮ, ಎಲ್ಲ ಪಾಟ್ ಎಲ್ಲ ಇಟ್ಬಿಟ್ಟಿದ್ದೀರಾ ಇಲ್ಲಿ? ಪಾಟ್ ಅವಿಕ್ ರೆಡಿಯಾಗಿ ನಿಂತ್ಕೊಬಿಟ್ಟಿದ್ದಾನೆ. ನಮ್ಮ ಮಾವನ್ 2ನೇ ಮಗ. ಮೊದಲನೇ ಮಗ ಮಲ್ಕೊಬಿಟ್ಟಿದ್ದಾನೆ. 2ನೇ ಮಗನ್ ಸ್ನಾನ ಮಾಡಿಸ್ದಿರಾ. ನಾವೇನಾದ್ರು ಈ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಮಾವ ನಮ್ಮನ್ನೇನು ಮುಡ್ಸಕ್ ಕೊಡ್ತಿಲ್ಲ. ಅದೇನಕ್ಕೆ ಟೈಮ್ ದಾರ ಎಲ್ಲ ಇಟ್ಕೊಂಡಿದ್ದೀರಾ? ಓಹೋ, ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಾವನ ಇಂಜಿನಿಯರಿಂಗ್ ಆಗ್ಬೋದಾಗಿತ್ತು, ಬಟ್ ಸಿಚುವೇಶನ್ ಮೂಲಕ ಅವರು ಇಂಜಿನಿಯರ್ ಆಗಿಲ್ಲ. ನೋಡಿ, ಅಣ್ಣ ತಮ್ಮಂದ್ರು ಇಬ್ರು. ಇಲ್ಲಿ ನೋಡಿ, ನಮ್ಮ ರಘುವಣ್ಣನು ಬಂದ್ಬಿಟ್ಟಿದ್ದಾರೆ. ಈಗ ಡ್ಯೂಟಿ ಹೋಯ್ತಾರೆ. ರಘುವಣ್ಣ ಫುಲ್ ಲಾಕ್ ಮಾಡಿದ್ದಾರಲ್ಲ, ಏನ್ ಮಾಡ್ತೀರಾ? ಸುತ್ಕೊಂಡ್ ಹೋಗ್ಬೇಕು ನೀವು. ಇಲ್ಲಿ ನೋಡಿ, ನಮ್ಮ ಮಾವ ಮತ್ತೆ ಇದು ಮಾಡಿಸ್ಬಿಟ್ಟು ಮತ್ತೆ ಇದು ಏನೋ ಒಂದ್ ಮಾಡಿಸ್ತೀನಿ ಅಂದ್ಬಿಟ್ಟು ಮತ್ತೆ ಮಾಡ್ತಿದ್ದಾರೆ. ನಮ್ಮ ಮನೆ ಮಕ್ಕಳು ನಮ್ಮ ಮಾವನಿಗೆ ಹಾಕೊಂಡು ಹೋಗಕ್ಕೆ ಕೊಡ್ತಾ ಇಲ್ಲ. ಹೋಗಿ ಬೇಗ ಹೋಗಿ. ನಮ್ಮ ಅಮ್ಮ ನೋಡಿ ಫುಲ್ಲು ರೆಡಿ ಆಗ್ಬಿಟ್ಟಿ. ನಮ್ಮ ಆಶ್ರಮ ಡ್ಯಾಡಿ ಬರ್ತಾ ಇದ್ದಾನೆ.
ಇರಪ್ಪ ನಿಮಿಷ. ನಿಜ ನಡ್ರಿ ಫ್ರೆಂಡ್ಸ್. ಓಕೆ, ಈಗ ಇಲ್ಲಿ ಬಂದಾಯ್ತು, ಆಟೋ ಪರ್ಚೇಸ್ ಮಾಡಾಯ್ತು, ಬೈಕ್ ಟ್ಯಾಕ್ಸಿಯಿಂದ ಈಗ ಆಟೋಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಮುಂದೆ ಆಟೋಲ್ಲಿ ಏನೇನಾಗುತ್ತೆ, ಏನೇನು ದುಡಿಬೋದು, ಎಷ್ಟು ದುಡಿಬೋದು, ಯಾವ ರೀತಿ ಕೆಲಸ ಆಗುತ್ತೆ, ಪ್ರತಿಯೊಂದು ಮಾಡೋದು. ನಡೀರಿ ಈಗ ಆಟೋ ತೋರಿಸ್ತೀನಿ, ಯಾವ್ದು ಸೆಟ್ ಆಗಿದೆ, ಎಲ್ಲ ಪ್ರೊಸೀಜರ್ ಆಗೋಗಿದೆ. ಈಗ ದುಡ್ಡು ಎಲ್ಲ ಪ್ರತಿಯೊಂದು ಕಟ್ ಆಗೋಯ್ತು. ಈಗ ನೋಡಿದ್ರೆ ಏನು ಪ್ರೊಸೀಜರು ನಡೀರಿ. ಈಗ ಪ್ರೊಸೀಜರ್ ಎಲ್ಲ ಪ್ರತಿಯೊಂದು ಮುಗಿಸ್ ಆಗಿದೆ. ನಡೀರಿ ಈಗ ಆಟೋ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಇದು ಆಟೋ ನನಗೆ ಅಲರ್ಟ್ ಆಗಿರೋದು. ಈ ಆಟೋ ಅಲರ್ಟ್ ಆಗಿದೆ. ಇವತ್ತು ತಗೊಳ್ಳಲ್ಲ, ನಾಳೆ ಬಂದು ತಗೋತೀನಿ. ಯಾಕಂದರೆ ಟಾಪ್ ರೂಫೆಲ್ಲ ಹೊಡ್ಸಕ್ಕೆ ಹೋಗ್ಬೇಕು. ಟಾಪ್ ರೂಫೆಲ್ಲ ಎಲ್ಲಿ ಓಡಿಸ್ತೀನಿ ಅದೆಲ್ಲ ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗುತ್ತೆ. ನಡೀರಿ ಫ್ರೆಂಡ್ಸ್, ಆಯಿತು. 3ನೇ ಸಸ್ಪೆನ್ಸ್ ಇದೆ ರಿವ್ಯೂಲು. ಏನಿಲ್ಲ, ನಮ್ಮ ಜೆ ಪಿ ನಗರಲ್ಲಿ ಊರಬ್ಬ ಆಯಿತು. ಕ್ಲೀನಾಗಿ ಒಳ್ಳೆ ದೇವ್ರ ದರ್ಶನ ಆಯಿತು. ಸ್ವಲ್ಪ ಲೇಟ್ ಆಗಿತ್ತು, ಆಚೆ ಹೋಗಿದ್ದೆ, ನಿಮ್ಗೆ ಗೊತ್ತಲ್ಲ. ಆಟೋದು ಸ್ವಲ್ಪ ವರ್ಕ್ ಸಿಕ್ತು, ವರ್ಕೆಲ್ಲ ಮುಗಿಸ್ಕೊಂಡು ಈಗ ಬಂದು ಮಕ್ಕಳೆಲ್ಲ ಹೋಗಿ ಬಂದಿರು. ಮತ್ತೆ ಇನ್ನೊಂದ್ಸರಿ ಮಕ್ಕಳು ಕರ್ಕೊಂಡು ಬಂದೆ, ಮುಗೀತು. ಮಕ್ಕಳೆಲ್ಲ ಕರ್ಕೊಂಡು ಈಗ ಕರ್ಕೊಂಡು ಬಂದೆ, ಮುಗೀತು. ಸರಿ, ನಾಳೆ ಸಿಕ್ಕಲ್ಲ. ಅಲ್ಲಿವರೆಗೂ ನಮಸ್ತೆ. ಹ್ಮ್
ಪೊಲೀಸರು ಬಂದು